ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮನ್ವಿತಾಸ್ ಕಿಚನ್ ಡೈರೀಸ್. 2 ಮೊಟ್ಟೆ ಬ್ರೆಡ್ ಇದ್ದರೆ ಸಾಕು, ಈಸಿಯಾಗಿ ಕ್ವಿಕ್ಕಾಗಿ ಈ ರೆಸಿಪಿನ ಮಾಡ್ಬೋದು. ಮಕ್ಕಳೇನಾದರೂ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಬೇಕು ಅಂದಾಗ ಇದನ್ನು ಮನೇಲೇ ಮಾಡಿಕೊಡ್ಬೋದು. ಸಖತ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇವಾಗ ನಾನು ಆ ರೆಸಿಪಿಗೆ 2 ಮೊಟ್ಟೆನ ಹುರಿದು ಬೌಲ್ಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಮೊಟ್ಟೆ ತೊಗೊಂಡಿದ್ದೀನಿ. ನೀವು 1 ಮೊಟ್ಟೆಲೂ ಕೂಡ ಮಾಡ್ಬೋದು. 1 ಮೊಟ್ಟೆ ಹಾಕಿ ಬ್ರೆಡ್ ಆಮ್ಲೆಟ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಮಾಡಿ ತೋರಿಸ್ತೀನಿ. ಇವಾಗ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಸಣ್ಣ ಈರುಳ್ಳಿನ ಅದನ್ನು ಹಾಕ್ಕೊಂಡೆ. 2 ಹಸಿಮೆಣಸಿನಕಾಯಿನ ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕಿದ್ದೀನಿ. ನಿಮ್ಗೆ ಹಸಿಮೆಣಸಿನಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. 1/4 ಸ್ಪೂನಷ್ಟು ಪೆಪ್ಪರ್ ಪುಡಿನ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿನ ಹಾಕೋಬೇಕು. ಇದಿಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಬೀಟ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಆಗುತ್ತೆ. ಇವಾಗ ನೋಡಿ, ಇವಾಗ ಚೆನ್ನಾಗಿ ಬೀಟ್ ಮಾಡ್ಕೊಂಡಾಗಿದೆ. ತವಾನ ಕಾಯಕ್ಕಿಟ್ಟಿದ್ದೆ. ಇವಾಗ 1 ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ನೀವು ಬಟರ್ ಕೂಡ ಬಳಸ್ಬೋದು ನೀವು ಇಷ್ಟಪಡೋದಾದರೆ. ಇವಾಗ ಎಣ್ಣೆನೆಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇವಾಗ 2 ಬ್ರೆಡ್ ಸ್ಲೈಸ್ನ ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ. ಜಾಸ್ತಿ ರೋಸ್ಟ್ ಮಾಡೋದು ಬೇಡ, ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ನೋಡಿ, ಈ ಥರ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕೂಡ ಮಾಡ್ಬೋದು, ಬಟ್ ಈ ಥರ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬ್ರೆಡ್ ತಿನ್ನುವಾಗ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಇವಾಗ ಇದಾಗಿದೆ. ಇದನ್ನು ಇವಾಗ ಒಂದು ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ. ಇವಾಗ ಮತ್ತೆ 1 ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಹಾಗೆ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಂಬಿಡಿ. ಇವಾಗ ಆಮ್ಲೆಟ್ ಹಾಕ್ತೀವಿ. ಅದಕ್ಕೆ ಇವಾಗ ಆಮ್ಲೆಟ್ಗೆ ಯಾವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ 2 ಮೊಟ್ಟೆದು, ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಂಬಿಡೋಣ. ನಾವು 2 ಮೊಟ್ಟೆ ಹಾಕೋದ್ರಿಂದ ಇವಾಗ ಬ್ರೇಕ್ಫಾಸ್ಟ್ ರೆಸಿಪಿಗೆ ಮಾಡ್ತಾಯಿದ್ರೆ ನಾವು ಕ್ಲೀನಾಗಿ ಈ ಆಮ್ಲೆಟು ಮತ್ತು 1 ಗ್ಲಾಸ್ ಜ್ಯೂಸ್ ಕುಡಿದ್ರೆ ನಮ್ಮ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಗುತ್ತೆ. ಮಕ್ಳಿಗಾದರೆ 1 ಆಮ್ಲೆಟಲ್ಲೇ ಮಾಡ್ಬೋದು, ಸಾಕಾಗುತ್ತೆ. ನೋಡಿ, ಇವಾಗ ಬ್ರೆಡ್ನ ಹಾಕಿ ನಾನು ಒಂದು ಸತಿ ಮತ್ತೆ ಉಲ್ಟಾ ಹಾಕಿದ್ದೀನಿ. 1 ನಿಮಿಷ ಫ್ರೈ ಆಯಿತು. ಇವಾಗ ಕ್ಲೀನಾಗಿ ಬ್ರೆಡ್ ಮಧ್ಯೆ ನಾವು ಹಾಕಿ ಮಗ್ಚಾಕಬೇಕು, ಇಲ್ಲಾಂದರೆ ಇದು ಆಮ್ಲೆಟ್ ಕಿತ್ತೋಗ್ಬಿಡುತ್ತೆ. ಕ್ಲೀನಾಗಿ ಮೊಟ್ಟೆದೆಲ್ಲ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡಿ, ಸ್ವಲ್ಪ ಪ್ರೆಸ್ ಮಾಡಿ ಎಲ್ಲ ಕಡೆ. ನೋಡಿ, ಇವಾಗ ಆಗಿದೆ. ಇವಾಗ ಆ ಕಡೆ ಈ ಕಡೆ 2 ಕಡೆನೂ ಫೋಲ್ಡ್ ಮಾಡಿಬಿಡೋಣ ಬ್ರೆಡ್ ಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಒಳ್ಳೆ ಬ್ರೇಕ್ಫಾಸ್ಟಿಗೆ ಮತ್ತು ಸ್ನ್ಯಾಕ್ಸಿಗೆ ಸಖತ್ತಾಗಿರೋವಂಥ ರೆಸಿಪಿ. ಏನು ಮಾಡೋದಪ್ಪ ಬ್ರೇಕ್ಫಾಸ್ಟ್ಗೆ ಅಂತ ತಲೆ ಕೆಡ್ಸ್ಕೊತಾ ಇರುವಾಗ ಬ್ರೆಡ್ಡು ಮತ್ತು ಮೊಟ್ಟೆ ಇದ್ದರೆ ಸಾಕು, ಈಸಿಯಾಗಿ ಕ್ವಿಕ್ಕಾಗಿ ಈ ರೆಸಿಪಿನ ಮಾಡಿಬಿಡ್ಬೋದು. ಟೇಸ್ಟು ಕೂಡ ಸಖತ್ತಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ತೀರಾ ಈ ರೆಸಿಪಿನ. ನೋಡಿ, ಇವಾಗ ಮಧ್ಯದಲ್ಲಿ ಕಟ್ ಮಾಡ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಖತ್ ಟೇಸ್ಟಿಯಾಗೂ ಇರುತ್ತೆ, ಕ್ವಿಕ್ಕಾಗಿ ಕೂಡ ಮಾಡ್ಬೋದು. ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಟ್ರೆ ಮನೇಲಿರೋರೆಲ್ಲ ಇಷ್ಟಪಡ್ತಾರೆ, ಹೆಲ್ತಿಯಾಗಿ ಕೂಡ ಇರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.